ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ಆಲ್ಮೋಸ್ಟ್ 4-5 ಡೇಸ್ ಆಯಿತು ಅಂತ ಅಂದ್ಕೊಳ್ತೀನಿ ವ್ಲಾಗ್ನ ಶೇರ್ ಮಾಡಿ ನಿಮ್ಮ ಜೊತೆ. ಸ್ವಲ್ಪ ಬ್ಯುಸಿ ಇದ್ದೆ. ಮನೆಯಲ್ಲಿ ಪೇಂಟಿಂಗ್ ಕೆಲಸ ಕೂಡ ನಡೀತಾ ಇತ್ತು. ಮಾವ ಬರ್ತಾಯಿದ್ರು. ಆ ಕಡೆ ಸ್ವಲ್ಪ ಆ ಕಡೆ ನಾನು ಇದು ಮಾಡ್ತಾಯಿದ್ದೆ. ಜೊತೆಗೆ ನನ್ನ ಮಗನ ಎಕ್ಸಾಮ್ಸ್ ಕೂಡ ಇದೆ ಅಲ್ವಾ, ಸೊ ಹಾಗಾಗಿ ಸ್ವಲ್ಪ ಆ ಕಡೆ ಕಾನ್ಸಂಟ್ರೇಷನ್ ಮಾಡೋಣ ಅಂಥೇಳಿ ಮಾಡ್ತಾ ಇದ್ದಿದ್ದಂಥದ್ದು. ಅದಕ್ಕೋಸ್ಕರ ನಾನು ವ್ಲಾಗ್ನ ಮಾಡೋಕ್ಕೂ ಆಗ್ತಾಯಿರಲಿಲ್ಲ, ಶೇರ್ ಮಾಡೋಕ್ಕೂ ಆಗ್ತಾಯಿರಲಿಲ್ಲ. ಸೊ ಇವಾಗ ಸ್ವಲ್ಪ ರಿಲೀಫ್ ಆಯಿತು. ಹಾಗಾಗಿ ನಿಮ್ಮ ಜೊತೆ ವ್ಲಾಗ್ನ ಶೇರ್ ಮಾಡೋಣ ಅಂಥೇಳಿ ಅಂದ್ಕೊಂಡು ಮಾಡ್ತಾ ಇರೋವಂಥದ್ದು. ಮಾರ್ನಿಂಗೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಸೊ ಟೊಮೊಟೊ ಬಾತ್ ಮಾಡೋಣ ಇವತ್ತು ಅಂಥೇಳಿ, ಏನೂ ಕೂಡ ರುಬ್ಬದೆ ಮಾಡೋವಂಥ ಟೊಮೊಟೊ ಬಾತ್ನ ಕ್ವಿಕ್ಕಾಗಿ ಹೇಗೆ ಮಾಡ್ಬೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಮೊದಲಿಗೆ ನಾನು ಎಣ್ಣೆ ಹಾಕ್ಕೊಳ್ತೀನಿ. ಎಣ್ಣೆ ಸ್ವಲ್ಪ ಟೊಮೊಟೊ ಬಾತಿಗೆ ಜಾಸ್ತಿನೇ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಆಯಿಲು ಅಥವಾ ಗೀ ಕೂಡ ಯೂಸ್ ಮಾಡ್ಬೋದು. ಸೊ ನಾನಿಲ್ಲಿ ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ಗೆ ಹಾಕಿದ್ಮೇಲೆ ಮಾಮೂಲಿ ಪಲಾವ್ ಸಾಮಾನು ಏನು ಬರುತ್ತೆ ಅದನ್ನೆಲ್ಲ ಹಾಕಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತೀನಿ. ಹೆಚ್ಚಿಟ್ಕೊಂಡಿರುವಂಥ ಹಸಿಮೆಣ್ಸಿನ್ಕಾಯಿ, ಆಮೇಲೆ ಉದ್ದದಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ, ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಸೊ ಕ್ವಿಕ್ಕಾಗಿ ಆಗುತ್ತೆ ಟೊಮೊಟೊ ಬಾತು, ಮತ್ತು ಟೇಸ್ಟಿಯಾಗಿ ಕೂಡ ಇರುತ್ತೆ. ಸೊ ಹಾಗಾಗಿ ಏನು ಮಸಾಲೆ ರುಬ್ಬದೆ ಮಾಡೋ ಅಂದರೆ ತುಂಬ ಟೈಮ್ ಇಲ್ಲ, ಬೇಗ ಮಾಡ್ಬೋದು ಅನ್ನೋವಂಥ ಟೈಮಲ್ಲಿ ಈ ಥರದ್ದೊಂದು ನಾನು ಮಾಡ್ಕೊಳ್ತೀನಿ ಅಷ್ಟೇ. ಸೊ ಜೊತೆಗೆ ಕ್ಯಾಪ್ಸಿಕಮ್ ಇತ್ತು ಅಂತ ಕೂಡ ಕ್ಯಾಪ್ಸಿಕಮ್ ಹಾಕಿದೆ. ಸೊ ಅದು ಹಾಕಿದ್ರೂ ಕೂಡ ಟೇಸ್ಟಿಯಾಗೇ ಇರುತ್ತೆ. ಟೊಮೊಟೊ ಬಾತ್ಗೆ ನಾವೇನು ಜಾಸ್ತಿ ತರಕಾರಿ ಎಲ್ಲ ಹಾಕಲ್ವಲ್ಲ, ಸೊ ಹಾಗಾಗಿ ಅದೆಷ್ಟು ಫ್ರೈ ಆದಮೇಲೆ ನಾನು ಹಸಿ ಬಟಾಣಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಬಿಟ್ಟು ಇದಿಷ್ಟನ್ನ ಫ್ರೈ ಮಾಡ್ಕೊಳ್ಳೋವಂಥದ್ದು. ಸೊ ಚೆನ್ನಾಗಿ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ನಾನು ಟೊಮೊಟೊ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತೀನಿ ಫಸ್ಟು. ಅದು ಕೂಡ ಸ್ವಲ್ಪ ಹಸಿ ಮಸಾಲೆ ಎಲ್ಲ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಂಡ್ರೆ ಒಂದು 2 ಮಿನಿಟ್ಸ್ ಹುರ್ಕೊಂಡ್ರೆ ಸಾಕು. ಅದಿಷ್ಟ ಆದಮೇಲೆ ಟೊಮೊಟೊ ಕೂಡ ನಾವು ಕಟ್ ಮಾಡಿ ಕೂಡ ಹಾಕ್ಕೊಳ್ಬೋದು. ಬಟ್ ನಮ್ಮ ಮನೇಲಿ ಅಂದರೆ ಟೊಮೊಟೊ ಕಟ್ ಮಾಡಿಲ್ಲ ಹಾಕಿದ್ರೆ ಅದನ್ನು ಎತ್ತಿ ಪಕ್ಕಕ್ಕೆ ಇಡ್ತಾರೆ ಸೈಡಿಗೆ. ಟೊಮೊಟೊ ತಿನ್ನೋದೇ ಇಲ್ಲ. ಅದೊಂದಕ್ಕೋಸ್ಕರ ನಾನು ಟೊಮೊಟೊ ಪ್ಯೂರಿ ಮಾಡ್ಕೊಳ್ತೀನಿ ಅಷ್ಟೇ. ಇಲ್ಲಾಂದರೆ ನಾವು ಅದನ್ನು ಕೂಡ ಹಾಗೆ ಹೆಚ್ಚಿಬಿಟ್ಟು ಹಾಕ್ಬೋದು. ಸೊ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಕೂಡ ಎಣ್ಣೆನಲ್ಲೇ ಬಾಡಿಸ್ಕೊಂಡಿರೋವಂಥದ್ದು. ಮಸಾಲೆ ರುಬ್ಬಿಟ್ಟು ಮಾಡ್ತೀವಿ ಅಂದರೆ ನಾವು ಏನೇನು ಈರುಳ್ಳಿ, ಟೊಮೊಟೊ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕೊತ್ತಂಬರಿ, ಪುದೀನ, ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿ ರುಬ್ಬಿಡ್ತೀನಿ ನಾನು. ಇಲ್ಲ ರುಬ್ಬದೆ ಬರೀ ಒಗ್ಗರಣೆ ಕೊಟ್ಟು ಮಾಡೋದಾದರೆ ಈ ರೀತಿ ಮಾಡ್ತೀನಿ. ಲಾಸ್ಟಿಗೆ ಟೊಮೊಟೊ ಪ್ಯೂರಿ ಹಾಕಿಬಿಟ್ಟು ಸ್ವಲ್ಪ 1 ಸ್ಪೂನಷ್ಟು ಧನಿಯಾ ಪುಡಿ, 1 ಸ್ಪೂನಷ್ಟು ಒಣಮೆಣ್ಸಿನ್ಕಾಯಿ ಪುಡಿ ಹಾಕಿಬಿಟ್ಟು ಹುರಿದ್ಬಿಟ್ಟು ಮೊದಲೇ ನೀರು ಕಾಯಕ್ಕೆ ಇಟ್ಬಿಡ್ತೀನಿ. ಅರ್ಲಿ ಮಾರ್ನಿಂಗ್ ಯಾವಾಗಲೂ ಅಷ್ಟೇ. ಸೊ ಏನಾದರೂ ಓದಿಸೋದಿತ್ತು, ಬೇಗ ಅರ್ಜೆಂಟಿಗೆ ನಾನು ಏನಾದ್ರು ಮಾಡಬೇಕು ಆ ಥರ ಎಲ್ಲ ಇದ್ದರೆ ಫಸ್ಟ್ ನೀರು ಕಾಯಕ್ಕೆ ಇಟ್ಬಿಟ್ಟಿರ್ತೀನಿ, ಬೇಗ ಆಗುತ್ತೆ ಅದಕ್ಕೆ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ನೀರು ಕಾಯಕ್ಕೆ ಇಟ್ಟಿದೆ. ನಾನು 1 ಗ್ಲಾಸ್ ಅಕ್ಕಿ ಹಾಕಿದ್ರೆ ಟೊಮೊಟೊ ಬಾತ್ಗಾದರೆ 1.5 ಗ್ಲಾಸ್ ಹಾಕ್ಕೊಳ್ತೀನಿ. ಏಕೆಂದರೆ ಇದಕ್ಕೇನು ಜಾಸ್ತಿ ತರಕಾರಿ ಎಲ್ಲ ಹಾಕೋದಿಲ್ವಲ್ಲ, ನೀರು ಒಂದು ಅರ್ಧ ಗ್ಲಾಸ್ ಕಮ್ಮಿ ಹಾಕ್ಕೊಂಡ್ರೆ ಉದ್ರಾಗುತ್ತೆ ಅಂತ. ಸೊ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅಕ್ಕಿನ ಕೂಡ ನಾನು ಪ್ರೋಸೆಸ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನೆನೆಸಿಟ್ಬಿಟ್ಟಿರ್ತೀನಿ, ತೊಳೆದ್ಬಿಟ್ಟು. ಆವಾಗ ಅದು ಎಲ್ಲ ಒಗ್ಗರಣೆ ಹಾಕೋ ಅಷ್ಟರಲ್ಲಿ ಅದು ಕೂಡ ನೀಟಾಗಿ ನೆಂದಿರುತ್ತೆ. ಎಲ್ಲ ಆದಮೇಲೆ ಅಕ್ಕಿನ ಹಾಕಿಬಿಟ್ಟು ಒಂದು ಮಿಕ್ಸ್ ಕೊಟ್ಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಷಲ್ ತೊಗೊಂಡ್ರೆ ಅಂದರೆ ರುಚಿಯಾಗಿರೋವಂಥ ಟೊಮೊಟೊ ಬಾತ್ ಅವತ್ತಂತೂ ನಿಜ ಸಕ್ಕತ್ತಾಗಿತ್ತು. ಅದ್ರ ಜೊತೆಗೆ ಒಂದಿಷ್ಟು ತುಪ್ಪ ಹಾಕ್ಕೊಂಡ್ರೆ ಇನ್ನೂ ಕೂಡ ಅದರದ್ದು ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ಬಟ್ ತುಪ್ಪ ಇರಲಿಲ್ಲ ಅಂದ್ಬಿಟ್ಟು ನಾನು ಹಾಕಲಿಲ್ಲ. ಟೊಮೊಟೊ ಬಾತಿಗೆ ಎಸ್ಪೆಷಲಿ ನಾನು ಒಂದು ಸ್ವಲ್ಪ ತುಪ್ಪ ಯೂಸ್ ಮಾಡ್ತೀನಿ. 1 ಸ್ಪೂನ್ 2 ಸ್ಪೂನ್ ತುಪ್ಪ ಹಾಕ್ತೀನಿ. ಬಟ್ ನಾನು ಅವತ್ತು ಇರಲಿಲ್ಲ ಅಂದ್ಬಿಟ್ಟು ಹಾಕಿರಲಿಲ್ಲ. ಕಮ್ಮಿ ಕ್ವಾಂಟಿಟಿಲಿ ಮಾಡಿದೆ. ಏನಕ್ಕೆ ಅಂತ ನೆನಪಿಲ್ಲ. ತುಂಬ 1 ವೀಕ್ ಬಿಫೋರ್ ಬ್ಲಾಗು ಅಂದ್ಕೊಳ್ತೀನಿ. ಏನೋ ಸಾಂಬಾರು ಇತ್ತು, ಮಾಡಿರೋದಿತ್ತು. ಸೊ ಹಾಗಾಗಿ ಇನ್ನು ಟೊಮೊಟೊ ಬಾತ್ ಮಾಡಿಬಿಟ್ರೆ ನಮ್ಮ ಮನೆಯಲ್ಲಿ ಸಾಂಬಾರೇ ಮುಟ್ಟೋದಿಲ್ಲ, ಅದನ್ನೇ ಕಂಟಿನ್ಯೂ ಮಾಡ್ತಾ ಇರ್ತಾರೆ. ಸೊ ಹಂಗಾಗಿ ನಾನು ಸ್ವಲ್ಪ ಕ್ವಾಂಟಿಟಿಲೇ ಮಾಡಿದ್ದೆ. ಮೊಸರು ಬಜ್ಜಿ ಮಾಡೋಣ ಅಂತೇಳಿ ತೊಗೊಂಡ್ರೆ ನನ್ನ ಮಗ ಹಿಂದಿನ ದಿನವೇ ನೈಟೇ ಮೊಸರೆಲ್ಲ ಹಾಕ್ಕೊಂಡು ತಿಂದ್ಬಿಟ್ಟಿದ್ದ. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಮೊಸರು ಇಲ್ಲ. ಸೊ ಹಂಗಮೇಲೆ ಹಸ್ಬೆಂಡ್ ಪರವಾಗಿಲ್ಲ, ಅವನು ಹಂಗೆ ನನ್ನ ಮಗ ಅಂದರೆ ಮೊಸರು ಬಜ್ಜಿ ಇಲ್ಲ ಅಂದರೂ ತಿಂತಾನೆ ಅವನು. ಸೊ ಹಾಗಾಗಿ ಅವನ್ನ ಹಾಗೆ ಪ್ಯಾಕ್ ಮಾಡಿದೆ. ನಾನು ಹಸ್ಬೆಂಡ್ಗೆ ಅವನ್ನ ಸ್ಕೂಲಿಂದ ಬಿಟ್ಬಿಟ್ಟು ಬರಬೇಕಾದ್ರೆ ಮೊಸರು ತೊಗೊಂಡು ಬನ್ನಿ ಅಂತ ಹೇಳಿಬಿಟ್ಟು ಅವನಿಗೆ ಪ್ಯಾಕ್ ಮಾಡಿದೆ. ಜೊತೆಗೆ ಸ್ನ್ಯಾಕ್ಸಿಗೆ ಗೆಣಸನ್ನು ಬೇಯಿಸಿದೆ. ಸೊ ಅದನ್ನು ಕೂಡ ಅವನಿಗೆ ಬಾಕ್ಸ್ ಪ್ಯಾಕ್ ಮಾಡಿಬಿಟ್ಟು ಕಳಿಸಿದಾಯಿತು. ಯಾರೋ ಪಕ್ಕದ ರೋಡಲ್ಲಿ ಬೋರ್ಡ್ ಆಗ್ತದೆ ಅನಿಸುತ್ತೆ. ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಬಿಸಿಲಲ್ಲಿ ಇದು ಮಾಡ್ತಿರ್ತಾರೆ ಅಂತ ಅಂದ್ಕೋತೀನಿ. ಇಲ್ಲಿ ಬೇರೆ ತಾತಂದು ಕಾರ್ಯ ನಡೀತಾ ಇದೆ. ಬಿಸಿಲು ಕಾಣಲ್ಲ, ಪೆಂಡಲೆಲ್ಲ ಹಾಕಿದ್ದಾರೆ. ಕಾರ್ಯ ಮಾಡಿ 12 ದಿನದ ಏನೋ ಕಾರ್ಯ ಮಾಡ್ತಿದ್ದಾರೆ. ಸೊ ಪೂಜೆ ಎಲ್ಲ ಆದಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಸ್ಟಾರ್ಟ್ ಮಾಡಿದೆ,
ಇವತ್ತು ಬಂದು ತಿಂಡಿಗೆ ಟೊಮೊಟೊ ಬಾತ್ ಮಾಡಿದೆ, ಹಾಗೆ ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ. ಇವಾಗ ಮಧ್ಯಾಹ್ನ ಅಡುಗೆ ಏನು ಮಾಡೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ನೆನ್ನೆ ಬೆಂಡೆಕಾಯಿ ಸಾಂಬಾರು ಮಾಡಿದ್ದೆ. ಸೊ ಅದೇ ಇದೆ, ಬೆಂಡೆಕಾಯಿ ಎಲ್ಲ ಏನಾದ್ರು ಒಂದು ಪಲ್ಯ ಮಾಡಿಬಿಟ್ಟು ಆಮೇಲೆ ಹಣ್ಣು ತರಿಸಿದೆ. ಸೊ ಹಣ್ಣಿನ ಜ್ಯೂಸ್ ಅಂದ್ಕೊಂಡು ಮಾಡಿದ್ದೀನಿ. ಅದೊಂದು ಹಣ್ಣು ಜ್ಯೂಸ್ ಮಾಡಬೇಕಷ್ಟೇ. ಇನ್ನೇನು ಅಡುಗೆ ಕೆಲಸ ಇಲ್ಲ. ಎಕ್ಸಾಮ್ ಇರೋದ್ರಿಂದ ಈವ್ನಿಂಗ್ ಟೈಮ್ ಜಾಸ್ತಿ ಬ್ಲಾಗೇ ಮಾಡ್ಕೊಳ್ಳೋಣ ನಾವು, ಬೆಳಗ್ಗೆ ಕೆಲಸ ಬೇಗ ಮುಗಿಬೇಕು ಅಂತ. ಈಗ ಎಲ್ಲೆಲ್ಲಿ ಒಂದೊಂದು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸ್ ತೊಗೊಂಡಿರ್ತೀನಿ, ಅದನ್ನು ಶೇರ್ ಮಾಡ್ತೀನಿ ಅಷ್ಟೇ. ಸೊ ನೆನ್ನೆ ಮುಳುಗಿಸ್ಕೊಬಿಟ್ಟಿದ್ದೆ ನನ್ನ ಮಗನ ಮೇಲೆ, ನೀನೇ ಓದ್ಕೊ ನೀನೇ ಮಾಡ್ಕೊ ಅಂತೇಳಿ ಓದಿಸಿಲ್ಲ, ಹೋಗಿ ಮಾಡ್ಕೊಂಬಿಟ್ಟಿದೆ. ಮಮ್ಮಿ ಪ್ಲೀಸ್ ಬನ್ನಿ ಅಂತೇಳಿ ರಿಕ್ವೆಸ್ಟ್ ಮಾಡಿ ಇದು ಮಾಡ್ತಾಯಿದ್ದೆ. ಆಯ್ತು ಇವತ್ತಿಂದ ಓದಿಸ್ತೀನಿ ಹೋಗು ಅಂತೇಳಿ. ಇನ್ನೇನು ಫ್ರೈಡೆಯಿಂದ ಸ್ಟಾರ್ಟ್ ಆಗುತ್ತೆ. ಸೊ ನೆನ್ನೆ ದೇವರೆಲ್ಲ ತೊಳೆದೆ, ಅದನ್ನೆಲ್ಲ ನಾನೇನು ವೀಡಿಯೋ ಮಾಡ್ಕೊಳ್ಳಿಲ್ಲ. ನನಗೆ ನಿಜ ಬೆಳಗ್ಗೆಯಿಂದ ಮಾಡಿ ಸಖತ್ತು ಟಯರ್ಡ್ ಆಗಿಬಿಟ್ಟಿತ್ತು. ನನಗೆ ಬೇಗ ಕೆಲಸ ಮುಗಿದ್ಬಿಡ್ಬೇಕು. ಮತ್ತು ಅಂತೂ ನಾನು ವೀಡಿಯೋ ಎಡಿಟ್ ಮಾಡಿ ಆಮೇಲೆ ಅಡುಗೆ ಕೂಡ ಮಾಡ್ಕೊಂಡು ತಿಂದೆ. ಫ್ರೆಶ್ ಅಪ್ ಆಗಿ ಬಂದಮೇಲೆ ಸುಸ್ತಾಗ್ಬಿಡ್ತು, ಹೊಟ್ಟೆ ಹಶ್ವಾಗ್ಬಿಡ್ತು ನನಗೆ. ಸೊ ಹಂಗಾಗಿ ಊಟ ಮಾಡ್ಕೊಂಡು ತಿಂದ್ಬಿಟ್ಟು ಆಮೇಲೆ ದೇವ್ರಿಗೆಲ್ಲ ರೆಡಿ ಮಾಡಿಕೊಂಡೆ. ಸೊ ದೇವ್ರಿಗೆಲ್ಲ ರೆಡಿ ಮಾಡೋ ಅಷ್ಟರಲ್ಲೇ ಆಲ್ಮೋಸ್ಟ್ 6 o'clock ಆಗಿಬಿಟ್ಟಿತ್ತು, 5:36. ಅಷ್ಟರಲ್ಲಿ ಹಸ್ಬೆಂಡ್ ಬಂದು ಎಲ್ಲ ತಂದುಕೊಟ್ರು, ಇಟ್ಬಿಟ್ಟು ಪೂಜೆ ಮಾಡಿ ಇದು ಮಾಡಿದ್ದಾಯಿತು. ಮತ್ತು ಓದ್ಸೋಕ್ಕೆ ಕೂರಿಸ್ಕೊಂಡೆ. ಹೀಗೆ ಓದಿಸಿಲ್ಲ, ನಿನ್ನೆ ಫುಲ್ ರೆಸ್ಟ್ ಮಾಡಿದೆ ನಾನು. ಇವತ್ತು ಓದಿಸ್ಬೇಕು. ಇವತ್ತು ಸ್ಕೂಲಲ್ಲೆಲ್ಲ ಓದ್ಕೊಂಬರ್ತೀನಿ, ಜಸ್ಟ್ ಕೇಳಷ್ಟೇ ಅಂದ್ಬಿಟ್ಟು ಹೋಗಿದ್ದಾನೆ. ಈಗ ಅಡುಗೆ ಅದೇ, ಈಗ ಏನಾದ್ರು ಒಂದು ಪಲ್ಯ, ಕ್ಯಾರೆಟ್ ಇದೆ, ಕ್ಯಾರೆಟ್ ಪಲ್ಯ ಮಾಡೋಣ ಅಂದ್ಕೊಂಡಿದ್ದೀನಿ. ಇನ್ನೇನು ಬೆಂಡೆಕಾಯಿ ಇದೆ ಸಾಂಬಾರಲ್ಲಿ. ಸೊ ಅದು ಆಗುತ್ತೆ, ಇದು ಆಗುತ್ತೆ. ಎಕ್ಸ್ಟ್ರಾ ಒಂದು ಪಲ್ಯ ಅಂತ ಇಲ್ಲಿ ಅಂತ ಅಷ್ಟೇ ಮಾಡಿಬಿಟ್ಟು ಅಡುಗೆ ಮಾಡ್ಕೊಂಡು ತಿನ್ನಬೇಕು. ನಂದು ಕುಚ್ಚು ವರ್ಕ್ ಅಂತೂ ಸ್ಟಾಪೇ ಆಗಿಬಿಟ್ಟಿದೆ. ಒಂದು 7-8 ಮಾಡಿಟ್ಟವಳು, ಆಮೇಲೆ ಅದನ್ನು ಮುಟ್ಟಕ್ಕೆ ಹೋಗಿಲ್ಲ ನಾನು. ಮತ್ತು ಅದನ್ನು ಕಂಟಿನ್ಯೂ ಮಾಡಬೇಕು. ನನ್ನ ಮೊಬೈಲ್ ಬೇರೆ 5% ಬ್ಯಾಟ್ರಿ ಅಂತ ತೋರಿಸ್ತಾ ಇದೆ. ಚಾರ್ಜ್ಗೆ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಹೊತ್ತು ಕಂಟಿನ್ಯೂ ಮಾಡಿ ಆಮೇಲೆ ಹೆಂಗಾಗುತ್ತೆ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡಿ. ಕ್ಯಾರೆಟ್ ಪಲ್ಯ ಕೂಡ ಮಾಡಿ ನಾನು ಶೇರ್ ಮಾಡ್ಕೊಂಡಿಲ್ಲ. ಅಷ್ಟರಲ್ಲಿ ಕರ್ಬೂಜ ಜ್ಯೂಸ್ ಮಾಡ್ಬೋಣ ಅಂತೇಳಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಬಿಸಿಲಲ್ಲಿ ಬಂದಿರೋರಿಗೆ ತಂಪಾಗಿ ಜ್ಯೂಸನ್ನ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ. ಸೊ ಸ್ವಲ್ಪ ಸಕ್ಕರೆ ಹಾಕಿ ನೀರು ಹಾಕಿ ಜ್ಯೂಸ್ ಮಾಡಿ ಒಂದು ಬಾಟ್ಲಿಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಟರೆ ಅವ್ರು ಬರೋಷ್ಟು ತಣ್ಣಗಾಗಿರುತ್ತೆ. ಬಂದ ತಕ್ಷಣ ತಣ್ಣಗಿರುವಂಥ ಜ್ಯೂಸು ಅಂದ್ಕೊಳ್ತಾ ಇದ್ದೀನಿ. ಬೆಲ್ಲ ಹಾಕ್ಲಾ, ಬೆಲ್ಲನೇ ಹಾಕ್ತೀನಿ. ಇವತ್ತು ಬೆಲ್ಲನೇ ಹಾಕಿ ಮಾಡ್ತೀನಿ. ಸೊ ಬೆಲ್ಲ ತೊಗೊಂಡು ಬಂದಿದೆ. ನಾವೆಲ್ಲ ಮುಂಚೆ ಈ ಥರ ಕರ್ಬೂಜದ ಪಾನಕ ಮಾಡಬೇಕಾದ್ರೆ ಬೆಲ್ಲನ ಫಸ್ಟ್ ನೀರಲ್ಲಿ ನೆನೆಸಿಟ್ಬಿಡ್ತಾ ಇದ್ವಿ. ಆಮೇಲೆ ಅದನ್ನು ಜ್ಯೂಸ್ ಹಣ್ಣನ್ನು ಇದು ಮಾಡಿ ಮಿಕ್ಸ್ ಮಾಡ್ತಾ ಇದ್ವಿ. ಇವಾಗ ಮಿಕ್ಸಿ ಇರೋದ್ರಿಂದ ಹಾಗೆ ರುಬ್ಬೋದು. ಸ್ವಲ್ಪ ಸ್ವೀಟ್ ಅಂತೇಳಿ ಸ್ವಲ್ಪ ಏಲಕ್ಕಿ ಪುಡಿ ಹಾಕೋದು. ಖಾಲಿ ಆಗಿದೆ, ಮಾಡಿಬಿಡಬೇಕು ಏಲಕ್ಕಿ ಪುಡಿ. ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಮುದ್ರೆಗೆ ಹಾಗೆ ರುಬ್ಕೊಳ್ತೀನಿ. ಹಾಗೆ ಗ್ರೈಂಡ್ ಮಾಡ್ಕೊಳ್ತೀನಿ. ಅಂದ್ಕೊಳ್ತೀನಿ ಒಂದು ಜ್ಯೂಸ್ ಅಂತ ತೊಗೊಳ್ಳೋಣ ಅಂತ. ಅದಕ್ಕೆ ಅವಾಗ ಟೈಮ್ ಕೂಲ್ ಬರುತ್ತೆ ಅಂತ. ಆಯಿತು, ಇದಕ್ಕೆ ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿಬಿಟ್ಟಿರ್ತೀನಿ. ಇಲ್ಲಾಂದರೆ ಈ ಥರ ಗಟ್ಟಿ ಇದ್ದರೂ ಹಸ್ಬೆಂಡ್ ಕುಡಿಯೋಲ್ಲ ಜ್ಯೂಸ್. ಸೊ ಹಾಗಾಗಿ ನೀರು ಹಾಕ್ಬಿಟ್ಟು ಬೋಟ್ಲಲ್ಲೇ ಇಟ್ಟಿರ್ತೀನಿ. ಬೆಳಗ್ಗೆ ತಿಂಡಿಗೆ ಟೊಮೊಟೊ ಬಾತ್ ಮಾಡಿದೆ. ಬಟ್ ಎಷ್ಟು ಬೇಕಷ್ಟೇ ಮಾಡಿದೆ ಟೊಮೊಟೊ ಬಾತ್. ಆಗಿಲ್ಲ, ಬೆಲ್ಲ ಹಾಕಿರೋದ್ರಿಂದ ಕರಗುತ್ತೆ. ಅಷ್ಟರಲ್ಲಿ ಬೆಲ್ಲ ಅಲ್ವಾ, ಕರಗ್ಕೊಳ್ಳುತ್ತೆ. ಒಂದು ಗಂಡಿಗೆ ಈ ಒಂದು ಬಾಟ್ಲ್ ಫುಲ್ಲು ಜ್ಯೂಸ್ ಮಾಡ್ಕೊಂಡು ಕುಡಿದು, ಬೆಲ್ಲ ಒಂದು ಮಧ್ಯದಲ್ಲಿ ದಪ್ಪ ಇರೋದು ಹಾಗೆ ಸೇರಿಕೊಂಡು ಇದು ಹಾಕಿ ಜ್ಯೂಸಲ್ಲಿ ಇಟ್ಟರು ಕರಗುತ್ತೆ.
ಸೊ ಲಂಚ್ ರೆಡಿ ಆಯಿತು. ಕ್ಯಾರೆಟ್ ಪಲ್ಯ, ಮುದ್ದೆ, ಬೆಂಡೆಕಾಯಿ ಸಾರು ಎಲ್ಲ ಊಟ ಮಾಡೋಣ ಅಂತ. ಇವತ್ತು ಸೌತೆಕಾಯಿ ಖಾಲಿ ಹೋಗ್ಬಿಟ್ಟಿದೆ, ತರಿಸ್ಬೇಕು ಅನ್ಕೋತೀನಿ. ಬಿಸಿ ಇದ್ದರೂ ವ್ಲಾಗ್ಸ್ನ ಕರೆಕ್ಟಾಗಿ ಮಾಡೋಣ ಅಂತ, ಬಟ್ ಆಗೋದೇ ಇಲ್ಲ. ಮತ್ತು ಈವ್ನಿಂಗು ಪೂಜೆ ಎಲ್ಲ ಮಾಡಿಬಿಟ್ಟು ಹಾಗೇನು ಅವತ್ತು ಇಂಗ್ಲೀಷ್ ಎಲ್ಲ ಕಂಪ್ಲೀಟ್ ಮಾಡಬೇಕಿತ್ತು. ಯಾಕೆಂದರೆ ಇನ್ನು 2 days ಅಷ್ಟೇ ಟೈಮ್ ಇದ್ದಿದ್ದು. ಓನ್ಲಿ ಅವನು 3 ಸಬ್ಜೆಕ್ಟ್ ಅಷ್ಟೇ ಅವನು ಓದಿದ್ದು. ಇನ್ನು ಮಿಕ್ಕಿದೆಲ್ಲ ಓದಬೇಕಿತ್ತಲ್ಲ ಅಂತ ಹೇಳ್ಬಿಟ್ಟು ನಾನು ಜಾಸ್ತಿ ಏನು ಬ್ಲಾಗ್ ಮಾಡ್ಕೊಳ್ಳಿಲ್ಲ. ಜಸ್ಟ್ ಅವನು ಓದುವಾಗ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವಾಗ ಬಂದ್ಬಿಟ್ಟು ವೆಡ್ನಸ್ಡೇ ಮಾರ್ನಿಂಗು. ಬೆಳಗ್ಗೆ ತಿಂಡಿ ಮಾಡೋಣ ಅಂತ ಹೇಳಿದ್ರೆ ನಮ್ಮ ಮಾವ ಫೋನ್ ಮಾಡಿದರು, ಪೇಂಟರ್ನ ಕರ್ಕೊಂಡು ಬರ್ತೀನಿ, ಅವ್ರಿಗೂ ಎಲ್ಲ ತಿಂಡಿ ಮಾಡಿಬಿಡು ಅಂತ ಹೇಳ್ಬಿಟ್ಟು ಫೋನ್ ಮಾಡಿ ಹೇಳಿದ್ರಂತೆ. ಸೊ ನಾನು ಅದಕ್ಕೆ ಏನು ಮಾಡೋದು ತಿಂಡಿ ಅಂಥೇಳಿ ಅವರೇ ಹೇಳಿದ್ರಂತೆ, ಚಿತ್ರಾನ್ನ ಏನಾದರೂ ಮಾಡಿಬಿಡು. ಯಾಕೆಂದರೆ ತುಂಬ ಈಗ ಅವ್ರು 3 ಜನ ನಮ್ಮ ಮನೆಗೆ ಎಲ್ಲರಿಗೂ ಮಾಡಬೇಕಲ್ವ. ಸೊ ಹಾಗಾಗಿ ಚಿತ್ರಾನ್ನ ಏನಾದರೂ ಮಾಡಿಬಿಡೋಕ್ಕೆ ಹೇಳು ಬೆಳಗ್ಗೆನೆ ಅಂತ ಫೋನ್ ಮಾಡಿ ಹೇಳಿದ್ರಂತೆ ಹಸ್ಬೆಂಡ್ಗೆ. ಅವ್ರು ಹೇಳಿದರು ರಾತ್ರಿ ಯಾಕೋ ಒಂಥರ ಹೆಡ್ಡೇಕ್ ಥರ ಆಗ್ತಾಯಿತ್ತು. ಸ್ವಲ್ಪ ಥರ ಮಂತ್ಲಿ ಟೈಮಲ್ಲೆಲ್ಲ ನನಗೆ ಆ ಥರ ಅನಿಸುತ್ತೆ, ಹೆಡ್ಡೇಕು ಆ ಥರ ಅನಿಸ್ತಾ ಇರುತ್ತೆ, ಒಂಥರ ಫೀಲ್ ಆಗ್ತಾ ಇರ್ತದೆ. ಅರ್ಥ ಆಗುತ್ತೆ ನಿಮಗೆಲ್ಲ ಅಂದ್ಕೊಂಡಿದ್ದೀನಿ. ಹಂಗೆ ಆಗ್ತಾಯಿತ್ತು. ಸರಿ ಆಯಿತು ಮಾಡೋಣ ಅಂದ್ಬಿಟ್ಟು ಬೆಳಗ್ಗೆ ಎದ್ಬಿಟ್ಟು ಫೋನ್ ಮಾಡಿ ಅವ್ರಿಗೆ ಎಷ್ಟು ಜನ ಬರ್ತಾರೆ ಏನು ಅಂದರೆ ಅವ್ರು ಹೇಳಿದ್ದು ಒಂದೇ ದಿನಕ್ಕೆ ಮುಗಿಸ್ಕೊಂಡು ಹೋಗೋಣ. ಯಾಕೆಂದರೆ ಜಾಸ್ತಿ ಜನ ಬಂದರೆ, ಒಬ್ಬೊಬ್ಬರು ಬಂದರೆ 2-3 ದಿನ ಆಗ್ಬಿಡುತ್ತೆ, ಒಂದೇ ಕೋಟ್ ಮಾಡಬೇಕಾಗಿರೋದಲ್ವ. ಸೊ ಹಂಗಾಗಿ ಯಾರೋ ಇಬ್ಬರು ಕರ್ಕೊಂಬರ್ತೀನಿ ಅಂತ ಅಂದಿದ್ರು. ಎಷ್ಟು ಜನ ಬರ್ತಾರೆ ಏನು ಫೋನ್ ಮಾಡಿ ಕೇಳಿ ಅಂತ ಅಂದೆ. ಅವರು ಇಲ್ಲ ಇವತ್ತೇನೋ ಬರಲ್ಲ, ಊರಲ್ಲೇನೋ ಜಾತ್ರೆ ಇತ್ತಂತೆ, ಅವ್ರು ಊರಿಂದ ಬಂದಿಲ್ಲ, ಮುಗಿಸ್ಕೊಂಡು ನಾಳೆ ಬರ್ತೀನಿ ಅಂತ ಅಂದರೆ ಇವತ್ತು ಬರ್ತಾರೆ, ನಾಳೆ ಪೇಂಟ್ ಹೊಡೆಯಕ್ಕೆ ಬರ್ತಾರೆ ಅಂತ. ಅದಕ್ಕೆ ಬೇಡ ಅಂತ ಏನೋ ಹೇಳಿದ್ರಂತೆ. ಸರಿ ಅಂದ್ಬಿಟ್ಟು ಇನ್ನೇನು ಮಾಡೋದು ಅಂದ್ಬಿಟ್ಟು ನಾನು ಚಿತ್ರಾನ್ನನೇ ಮಾಡ ಅಂತೇಳಿ ಕುಕ್ಕರ್ ನೋಡ್ಬೋದು ಇಟ್ಟಿದ್ದೀನಿ. ಸೊ ಕುಕ್ಕರ್ ಸಹಿತ ತೊಳೆದ್ಬಿಟ್ಟು ಅಕ್ಕಿ ಹಾಕ್ಕೊಳ್ಳೋಣ ಅಂತ ಇಟ್ಟು ನನ್ನ ಮಗ ಏನು ಮಾಡಿದ್ರು ಬಿಡಲಿಲ್ಲ. ಮಮ್ಮಿ ಬೇಡ 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 ಪಾಪ ಇವತ್ತೊಂದು ದಿನ ಪ್ಲೀಸ್ ಹೋಟೆಲಿಂದ ಇಡ್ಲಿ ತೊಗೊಂಡ್ಬಂದ್ರು ಅಂತೇಳಿ ಬಲವಂತ ಮಾಡಿ, ಅವನು ಯಾವತ್ತೂ ಆ ಥರ ಕೇಳಲ್ಲ. ಇವತ್ತೇನೋ ಆಸೆ ಪಟ್ಟು ಅವನಿಗೆ ಕೇಳಿ ಇಡ್ಲಿ ತರಿಸ್ಕೊಂಡು ತಿಂದ್ಬಿಟ್ಟು ಹೋದ. ಹಾಗೆ ಅವ್ನಿಗೆ ತಂದಿರಲ್ಲ ಅಂತ ನಮಗೂ ಕೂಡ ತೊಗೊಂಬಂದರು. ಅದಕ್ಕೋಸ್ಕರ ತಿಂಡಿ ಎಲ್ಲ ಏನೂ ಮಾಡಲಿಲ್ಲ. ಈಗ ಇಡ್ಲಿನ ತರಿಸಿದ್ರಲ್ಲ, ಸೊ ಇಡ್ಲಿ ತಿಂದ್ಬಿಟ್ಟು ಅವರು ಕೂಡ ಆಫೀಸ್ಗೆ ಹೋದರು, ನನ್ನ ಮಗ ಸ್ಕೂಲ್ಗೆ ಹೋದ. ಸೊ ನಾನು ಕುತ್ಕೊಂಡಿದ್ದೆ. ಇವತ್ತು ವೆಡ್ನಸ್ಡೇ ಎಲ್ಲ ಕೆಲಸ ಮುಗಿಸ್ತಾರೆ, ನಮ್ಮ ಮಾವ ಬರ್ತಾರಲ್ವ. ಸೊ ಬೇಗನೆ ಮುಗಿಸ್ಬಿಟ್ರೆ ಅಂದರೆ ಅವ್ರು ಏನಾದರೂ ಕೇಳ್ತಾ ಇರ್ತಾರೆ, ಹೇಳ್ತಾ ಇರ್ತಾರೆ, ಅವಾಗ ನಾನು ಕೆಲಸ ಮಾಡ್ಕೊಂಡಿದ್ರೆ ಚೆನ್ನಾಗಿರಲ್ಲ. ಅವ್ರ ಮುಂದೆ ಫ್ರೀ ಆಗಿದ್ದರೆ ಅವ್ರು ಏನು ಹೇಳಿದ್ರು ಕೇಳಿದ್ರು ನಾನು ಇದು ಮಾಡ್ಬೋದು ಅಂದ್ಬಿಟ್ಟು ನಾನು ಬೇಗನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ ಇವತ್ತು. ಬಟ್ ಅವರು ಬರಲ್ಲ ಅಂತ ಅವನಿಗೆ ಗೊತ್ತಾಯಿತು. ಇನ್ನೇನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಇವತ್ತೊಂಥರ ಮೋಡ ಇದೆ, ಚೆನ್ನಾಗಿದೆ ವೆದರು, ಒಂಥರ ಕೂಲಾಗಿ ಚೆನ್ನಾಗಿದೆ, ನಿದ್ದೆ ಬರೋ ಥರ ಇದೆ. ಇವತ್ತು ವೆಡ್ನಸ್ಡೇ ಬೇರೆ ಆಗಿರೋದ್ರಿಂದ ನನ್ನ ರೊಟೀನಲ್ಲಿ ವೆಡ್ನಸ್ಡೇ ಮತ್ತು ಸ್ಯಾಟರ್ಡೇ 2 ದಿನ ಸೋಂಬೇರಿ ದಿನ ಅಂತಲೇ ಹೇಳ್ತೀನಿ. ಹಂಗೂ ಇಲ್ಲ, ಆ್ಯಕ್ಟಿವ್ ಆಗಿರಬೇಕು ಅಂದ್ಬಿಟ್ಟು ಇದನ್ನ ಮಾಡ್ಕೊಂಡು ಕುತ್ಕೊಂಡಿದ್ದೆ ಇವಾಗ. ಸೊ ಇದನ್ನು ಮಾಡ್ತಾಯಿದ್ರು ನಿದ್ದೆ ಬರ್ತಾಯಿದ್ದೆ ನನಗೆ, ಆ ಥರ ಏನು ಮಾಡೋಕ್ಕಾಗಲ್ಲ. ಈಗ ಸ್ವಲ್ಪ ಹೊತ್ತಾದ್ಮೇಲೆ ಅಡುಗೆ ಕೂಡ ಮಾಡಬೇಕು. ಇನ್ನು 11 ಗಂಟೆನೂ ಆಗಿಲ್ಲ. ಸೊ ಅಡುಗೆ ಮಾಡಬೇಕು, ಏನು ಮಾಡೋದು ಏನಾದರೂ ತಲೆಗೆ ಹೋಗ್ತಾಯಿಲ್ಲ. ಸಾಂಬಾರು ಪುಡಿ ಬೇರೆ ಖಾಲಿ ಆಗಿಬಿಟ್ಟಿತ್ತು, ಅದಕ್ಕೆ ರಸಮ್ ಏನಾದರೂ ಮಾಡೋಣ ಅಂದ್ಕೊಂಡಿದ್ದೀನಿ. ಹುಣ್ಸೆಹಣ್ಣು ರಸ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಬೇಳೆ ರಸ ಮಾಡಿದ್ರೆ ಲೇಟ್ ಆಗುತ್ತೆ. ಸೊ ಹಂಗಾಗಿ ಹುಣ್ಸೆಹಣ್ಣು ರಸ ಮಾಡಿಬಿಟ್ಟು ಹಾಗಲಕಾಯಿ ಪಲ್ಯ ಮಾಡೋಣ ಅಂದ್ಕೊಂಡಿದ್ದೀನಿ. ವೀಡಿಯೋ ಎಡಿಟಿಂಗ್ ಕೂಡ ಮಾಡೋದಿದೆ, ಅದು ಮಾಡೋಕ್ಕೂ ಮೂಡಿಲ್ಲ ಇವತ್ತು. ನನಗೆ ಒಂಥರ ಸೋಂಬೇರಿ ದಿನ ಆಗ್ಬಿಟ್ಟಿದೆ ನನಗೆ. ಅವ್ರೇನಾದ್ರು ಬಂದಿದ್ರೆ ಆ್ಯಕ್ಟಿವ್ ಆಗಿ ಎಲ್ಲ ಇದು ಮಾಡ್ತಾಯಿದ್ದೆ, ಹೋಗಿ ನೋಡೋದು, ಅವ್ರಿಗೆ ಕಾಫಿ ಟೀ ಮಾಡ್ತಾಯಿದ್ರು ಅವರು. ಅಂದರೆ ಟೈಮ್ಗೆ ಅವ್ರಿಗೆ ಟೀ ಬೇಕು, ಅಡುಗೆ ಬೇಕು, ಮತ್ತು ತಿಂಡಿ ಬೇಕು, ಆ ಥರ ಮಾಡ್ಕೊಂಡು ಇದ್ಬಿಡ್ತಾ ಇದೆ. ಸೊ ನಾಳೆ ಬರ್ತಾರಂತೆ. ನಾಳೆ ಬಂದುಬಿಟ್ಟು ಹೋಳಿ ಹುಣ್ಣಿಮೆ. ಸೊ ಎಲ್ಲರಿಗೂ ಅಡ್ವಾನ್ಸ್ ಹೋಳಿ, ಹ್ಯಾಪಿ ಹೋಳಿ, ಬಣ್ಣದ ಹಬ್ಬದ ಶುಭಾಶಯಗಳು. ನಾವಂತೂ ಚಿಕ್ಕ ಹುಡುಗರು ಇರಬೇಕಾದ್ರೆ ಇವಾಗ ಹೇಳ್ತಾ ಇದ್ದೀನಿ ಹ್ಯಾಪಿ ಹೋಳಿ ಅಂತ. ಬಟ್ ನಾನು ಚಿಕ್ಕವಳಿದ್ದಾಗ ತುಂಬ ಭಯ ಪಡ್ತಾ ಇದ್ದೆ. ಹೋಳಿ ಹಬ್ಬ ಅಂದ್ರೇ ಭಯ. ಸ್ಕೂಲಲ್ಲಿ ಇವಾಗ 300 ಡೇಸ್ ಅಂದ್ಕೊಳ್ಳಿ, ಸ್ಕೂಲಲ್ಲಿ ಒಂದು 250 ಡೇಸ್ ಪ್ರೆಸೆಂಟ್ ಡೇಸ್ ಇದ್ದರೆ ಅದರಲ್ಲಿ 3 ದಿನ ನಂದು ಆಲ್ವೇಸ್ ಲೆಸ್ ಆಗ್ತಾಯಿತ್ತು ಈ ಒಂದು ಹೋಳಿ ಹಬ್ಬಕ್ಕೆ. ಸೊ ಇವಾಗೆಲ್ಲ ಅಷ್ಟೊಂದೇನೋ ಸೆಲೆಬ್ರೇಟ್ ಮಾಡಲ್ಲ. ಈಗೇನು ಅಂದರೆ ಗೊತ್ತಿರೋರ್ಗಷ್ಟೇ ಬಣ್ಣಗಳನ್ನ ಹಚ್ಕೊಳ್ತಾರೆ. ಬಟ್ ನಮ್ಮ ಸ್ಕೂಲ್ ಏಜಲ್ಲಿ ಆ ಥರ ಇರಲಿಲ್ಲ. ಯಾರು ಸಿಗ್ತಾರೋ ಅವ್ರಿಗೆ ಬಣ್ಣ ಹಚ್ಬಿಡ್ತಾ ಇದ್ರು. ಯಾರು ಬರ್ತಾಯಿದ್ರು ಅದು ಯೂನಿಫಾರ್ಮು ನೋಡ್ತಾ ಇರಲಿಲ್ಲ, ಏನು ಹೆಣ್ಮಕ್ಳು ನೋಡ್ತಾ ಇರಲಿಲ್ಲ, ಗಂಡು ಮಕ್ಳು ಏನೂ ನೋಡ್ತಾ ಇರಲಿಲ್ಲ. ಯಾರು ಬರ್ತಾರೆ ಅವರಿಗೆ ಬಣ್ಣ ಹಚ್ಬಿಡ್ಬೇಕು ಅಷ್ಟೇ.
ನಾನು ಎಲ್ಲಿ ನನ್ಗೆ ಹಚ್ಬಿಡ್ತಾರೋ ಅನ್ನೋ ಭಯ ನನಗೆ. ಅಳೋದು, ನಮ್ಮ ಅಕ್ಕನ ಹಿಂದೆ ಅಕಸ್ಮಾತ್ ಸ್ಕೂಲ್ಗೆ ಹೋದ್ರು ನಮ್ಮ ಅಮ್ಮ ಏನಾದ್ರು ಬೈದು ಯಾರು ಹಚ್ಬಿಡ್ತಾರೆ ಹೋಗೇ ನಿನಗೆ ಅಂತ ಅಂದ್ರೂ ನಮ್ಮ ಅಕ್ಕನ ಬಾಲ ಕಚ್ಕೊಂಡು ಅವಳು ಬೆನ್ನಿಂದ ಇದು ಮಾಡ್ಕೊಂಡು ಹೋಗೋದು. ನಮ್ಮ ಅಕ್ಕ ಬೇಕು ಅಂತ ಇವಳು ಇಲ್ಲಿದ್ದಾಳೆ ನೋಡಿ ಇವಳಿಗೆ ಹಚ್ಚಿ ಆ ಥರ ಎಲ್ಲ ರೇಗ್ಸೋಳು. ನನಗೆ ತುಂಬ ಅಳ್ತಾ ಇದ್ದೆ ನಾನು. ಹೋಳಿ ಬಣ್ಣ ಹಬ್ಬ ಅಂದ್ರೆ ಒಂಥರ ಅಳು ನನಗೆ. ಅಯ್ಯೋ ಇಲ್ಲ ಭಯ, ನನಗೆ ಹಚ್ಬಿಡ್ತಾರೆ ಯಾರಾದರೂ ಅನ್ನೋ ಥರ ಅಷ್ಟು ಎದುರ್ಕೋತಾ ಇದೆ. ಸೊ ಅಷ್ಟೊಂದು ದಿನ ಹಠ ಮಾಡಿ ಸ್ಕೂಲ್ಗೆ ಕೂಡ ಹೋಗ್ತಾ ಇರಲಿಲ್ಲ ಹಬ್ಬದ ಟೈಮ್ಗಳಲ್ಲಿ. ಈ ಥರ ಹೋಳಿ ಹಬ್ಬದ ಟೈಮಲ್ಲಿ ಸ್ಕೂಲ್ಗೆ ಹೋಗ್ತಾ ಇರಲಿಲ್ಲ. ಆ ಥರ ಎಲ್ಲ ಮಾಡಿದ್ದುಂಟು ನಾನು. ಇವಾಗ ಆಮೇಲೆ ಯಾವಾಗ ಅಂತ ಹೇಳಿದ್ರೆ 10th ಸ್ಟ್ಯಾಂಡರ್ಡಿಗೆ ಬಂದಾಗ ಸ್ವಲ್ಪ ಬಣ್ಣದ ಮೇಲೆ ಭಯ ಹೋಯಿತು. ಆವಾಗಿಂದ ಇವಾಗ ಏನೋ ನಾರ್ಮಲ್. ಆವಾಗಿನ ಥರ ಈಗ ಯಾರೂ ಹಾಡೋದು ಇಲ್ಲ. ಈಗ ಅದು ಹಾಡಿದ್ರೂ ಅದು ಇದಾಗ್ಬಿಡುತ್ತೆ, ಪ್ರಾಬ್ಲಮ್ ಆಗುತ್ತೆ ಅಂತ ಯಾರು ಹಚ್ಚೋದು ಇಲ್ಲ. ಗೊತ್ತಿರೋರು ಅಷ್ಟೇ ಹಚ್ಕೊಂಡು ಆಟ ಆಡ್ತಾರೆ ಅಷ್ಟೇ. ಅದು ಬಿಟ್ಟರೆ ಇನ್ಯಾರು ಅವ್ರು ಮಾಡೋದಿಲ್ಲ. ಸೊ ಅದೆಲ್ಲ ಒಂದು ಮೆಮೊರಿ ಥರ ನೆನಪಾಗುತ್ತೆ ಇವಾಗ. ನಿಜ ಭಯ ಅಂದರೆ ಭಯ. ನನಗೆ ಎಷ್ಟು ಅಳ್ತಾ ಇದೆ ಅಂದರೆ ನಮ್ಮ ಅಜ್ಜಿ ಬೇರೆ ಇದ್ರಲ್ಲ. ಸೊ ನಮ್ಮ ಅಜ್ಜಿ ನಮ್ಮ ಮನೆಯಲ್ಲಿ ನಮ್ಮ ಅತ್ತೆ ಮಕ್ಕಳೆಲ್ಲ ನಮ್ಮ ಮನೆಯಲ್ಲೆಲ್ಲ ಇರ್ತಾ ಇದ್ದಿದ್ದು, ಗಂಡು ಮಕ್ಕಳು ಇಬ್ರು. ಸೊ ಅವರಿಗೆ ಅಂದರೆ ಅವರು ವರ್ಷಕ್ಕೊಂದಿನ ಕಾಮನ್ ಬಣ್ಣ ಹಚ್ಚಲೇಬೇಕಂತೆ ಗಂಡು ಮಕ್ಕಳಿಗೆ. ಅದು ಬಣ್ಣ ಹಚ್ಚಿದ್ರೆ ಅದೇನೋ ಹೇಳೋರು ನಮ್ಮ ಅಜ್ಜಿ, ಮೈಯಲ್ಲಿರೋ ಒಂದು ಏನೋ ಭಯ ಆತಂಕ ಅದು ಹೋಗುತ್ತೆ, ಹಚ್ಚಲೇಬೇಕು ಅಂತ ಹೇಳ್ಬಿಟ್ಟು ರೋಡಲ್ಲಿ ಹೋಗೋಣ ಕರೆದು ಮಕ್ಳುಗಳಿಗೆ ಹಚ್ಚಿಸ್ತಾ ಇದ್ರು ನಮ್ಮ ಅಜ್ಜಿ. ಆವಾಗ ಕರೆದ್ಬಿಡ್ತಾ ಇದ್ರು. ಅವರು ಬಂದರೆ ಇಬ್ರು ಬರ್ತಾ ಇರಲಿಲ್ಲ, ಒಂದು 23 ಜನ ಬರ್ತಾಯಿದ್ರು. ನನಗಂತೂ ಅವರೆಲ್ಲ ಬಂದ್ಬಿಟ್ರೆ ಹೋಗ್ಬಿಟ್ಟು ಅಡುಗೆ ಮನೆಯಲ್ಲೋ ಇಲ್ಲ ಎಲ್ಲೋ ಒಂದು ಕಡೆ ಬಚ್ಚಿಕೊಂಡ್ಬಿಡ್ತಾ ಇದೆ. ಆ ಥರ ಅಷ್ಟು ಭಯ ನನಗೆ. ನಮ್ಮ ಅಜ್ಜಿ ಕರೆದ್ಬಿಟ್ಟೈತೆ ಎಲ್ಲರಿಗೂ ಹಚ್ಬಿಡ್ತಾರೆ ಅನ್ನೋ ಥರ ಅಷ್ಟು ಭಯ ನನಗೆ. ಸೊ ಆ ಥರ ಇದ್ದಿದ್ದು ಇವಾಗ ಅದೇ ಹೋಗ್ತಾ ಒಂದು ಭಯ ನನಗೆ ಹೋಗುತ್ತೆ ಅಂತಾರಲ್ಲ ಹಂಗೆ ಈ ಥರ ಎಲ್ಲ ಇತ್ತು ನಾನು ಚಿಕ್ಕವಳಿದ್ದಾಗ. ಈಗ ನಾಳೆ ಹೋಳಿ ಹುಣ್ಣಿಮೆ ದಿನನೇ ಚುಂಚನಗಿರಿ ಭೈರವೇಶ್ವರನ ತೇರು ನಡೆಯುತ್ತೆ. ಅದನ್ನೇ ಹೇಳ್ತಾ ಇದ್ದೆ ನನ್ನ ಮಗನಿಗೆ, ಭೈರವೇಶ್ವರನ ತೇರಿದೆ ನಾಳೆ, ರಾತ್ರಿನೆಲ್ಲ ಕೆಲಸ ಮುಗಿಸಿ ಮಲ್ಕೊಂಬಿಡೋಣ. ಬೆಳಿಗ್ಗೆ ಎದ್ದಿದ ತಕ್ಷಣ ಅಂದರೆ ಬೆಳಗಿನ ಜಾವ ಅಲ್ಲಿ ಸೂರ್ಯ ಹುಟ್ಟಕ್ಕೆ ಮುಂಚೆನೇ ತೇರು ಎಳೆದ್ಬಿಡ್ತಾರೆ. ಸೊ ಅಷ್ಟರಲ್ಲಿ ಸಾಧ್ಯ ಆದರೆ ಪೂಜೆ ಮಾಡಬೇಕು. ಹಂಗೂ ನನ್ನ ಮಗ ಕೇಳ್ತದ, ಮಮ್ಮಿ ಎಷ್ಟೊತ್ತಿಗೆ ಎದೊಳ್ತೀಯ ಮಮ್ಮಿ ಅಂತ. ನೋಡೋಣ ಎಷ್ಟೊತ್ತಿಗೆ ಎದೊಳ್ತೀನೋ ಗೊತ್ತಿಲ್ಲ. ರಾತ್ರಿ ಎಷ್ಟು ಬೇಗ ಮಲ್ಕೋತೀವೋ ಅಷ್ಟು ಬೇಗ ಎದೊಳ್ತೀನಿ, ಡಿಪೆಂಡ್ಸ್ ಅಂತ ಹೇಳಿಬಿಟ್ಟು ಒಂದು ಹೇಳಿದ್ದೀನಿ. ಅಂದ್ರೆ ಏನು ಗೊತ್ತಾ, ಬೆಳಿಗ್ಗೆ ಎದ್ದು ನಾನೆಲ್ಲ ಕೆಲಸ ಮುಗಿಸಿ ನಾನು ಪೂಜೆ ಮಾಡ್ತೀನಿ ಅಂದರು ಬೇಗ ಅಂದ್ರೂ ಒಂದು 8:30 ಆ ಥರ ಆಗಿಬಿಡುತ್ತೆ. ಸೊ ಹಂಗಾಗಿ ನಾನು ನೈಟನ್ನೇ ಎಲ್ಲ ಕೆಲಸ ಮುಗಿಸಿದ್ರೆ ಅಟ್ಲೀಸ್ಟ್ ಹೊರಗಡೆ ಕೆಲಸ ಮುಗಿಸ್ಕೊಂಡ್ರೆ ಮನೆದೊಂದು ಕಸ ಗುಡಿಸಿ ಮನೆ ಒರೆಸೋದು ಮಾತ್ರ ಉಳಿಸ್ಕೊಂಡು ಬೆಳಗ್ಗೆ ಮಾಡ್ಕೋಬೋದು. ಆ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ನೋಡೋಣ ಹೆಂಗಾಗುತ್ತೆ ಅಂದ್ಬಿಟ್ಟು. ಒಂದಷ್ಟು ಕುಶಾಲ್ಸಲ್ಲಿ ನನ್ನ ಫ್ರೆಂಡ್ಸ್ಗಳಿಗೋಸ್ಕರ ಕೂಡ ಆರ್ಡ್ರ್ ಮಾಡಿದ್ದೀನಿ. ಅವರು ಕೂಡ ಬೇಕು, ಈ ಥರ ಆಫರ್ ನಡೀತಾ ಇದೆ ಅಲ್ವಾ ಆನ್ಲೈನಲ್ಲಿ. ಇವಾಗ ಏನು ಗೊತ್ತಾ, ಆನ್ಲೈನಲ್ಲಿ ಸಿಗೋದೆಲ್ಲ ನಮಗೆ ನಿಯರೆಸ್ಟ್ ಸ್ಟೋರ್ಗಳಲ್ಲಿ ಸಿಗಲ್ಲ. ನನ್ನ ಫ್ರೆಂಡ್ ಹೋಗಿ ವಿಚಾರಿಸಿದಾಳೆ ಕೂಡ. ಅವಳು ವಿಚಾರಿಸಿ ಈ ಥರ ಒಂದು ಇಯರಿಂಗ್ ಬೇಕು ಅಂತ ಅವಳು ಕೇಳಿದ್ಲು. ವಿಚಾರಿಸಿದ್ದಕ್ಕೆ ಅಲ್ಲಿ ಇಲ್ಲ ಅಂತ ಹೇಳಿದ್ರು. 1-2-3 ಡೇಸ್ ಕೊಡಿ ತರಿಸ್ಕೊಡ್ತೀವಿ ಅಂತ ಹೇಳಿದ್ರಂತೆ. ಬಟ್ ಅದೇನೋ ಒಂದೇ ಪೀಸ್ ಇರೋದು, ಡ್ಯಾಮೇಜ್ ಪೀಸ್. ಬಟ್ ಆನ್ಲೈನಲ್ಲಿ ಅವೈಲೇಬಲ್ ಇದೆ ಅದು. ಹಾಗಾಗಿ ಅವಳು ಆನ್ಲೈನಲ್ಲೇ ಬುಕ್ ಮಾಡಿಬಿಡೆ ಅಂತ ಹೇಳ್ಬಿಟ್ಟು ಹೇಳಿದ್ದಾಳೆ. ನನ್ನ ಫ್ರೆಂಡ್ಸ್ ಮತ್ತು ಇನ್ನೊಂದಿಬ್ರು ಫ್ರೆಂಡ್ಸ್ಗಳೆಲ್ಲ ಹೇಳಿದ್ದಾರೆ. ಅದೆಲ್ಲ ಆರ್ಡ್ರ್ ಮಾಡಿದ್ದೀನಿ, ಬರುತ್ತೆ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹಂಗನ್ಬಿಟ್ಟೆಲ್ಲ ನಾನು ತಗೊಂಡೆ. ಆ ಥರ ಅಲ್ಲ, ಕೆಲವೊಂದು ನಾನು ತೊಗೊಂಡಿದ್ದೀನಿ, ಕೆಲವೊಂದು ನಾನು ತೊಗೊಂಡಿರ್ತೀನಿ. ಇವಾಗ ಡೈಲಿ ವೇರ್ಗೂ ಕೂಡ ಒಂದು ಇಯರಿಂಗ್ಸ್ ನೋಡ್ತಾ ಇದ್ದೀನಿ ತೊಗೊಳ್ಳೋಣ ಅಂಥೇಳಿ. ನೋಡೋಣ ಅದೆಲ್ಲ ಬಂದರೆ. ಇವಾಗ ಏನಂದರೆ ಆಫರ್ ನಡೀತಾ ಇರೋದ್ರಿಂದ ಅವರು ಸ್ಟೋರ್ಗಳಲ್ಲಿ ಬ್ಯುಸಿ ಇರ್ತಾರೆ, ಸ್ವಲ್ಪ ಬರೋದು ಕೂಡ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ಅಷ್ಟೇ. ಯಾವಾಗ ರಿಸೀವ್ ಆಗುತ್ತೆ ಅದನ್ನು ನಾನು ರಿಸೀವ್ ಆದಂಗೆ ಶೇರ್ ಮಾಡ್ತೀನಿ. ಅಂದರೆ ಈ ಮಂತ್ ಎಂಡೂರ್ಗೆ ಇರುತ್ತೆ ಅಷ್ಟೇ ಆಫರು, ಆಮೇಲೆ ಕ್ಲೋಸ್ ಮಾಡಿಬಿಡ್ತಾರೆ. ಅದಕ್ಕೋಸ್ಕರ ಸೊ ಅಷ್ಟೇ. ಇವತ್ತು ಯಾವಾಗ ಸ್ಟಾರ್ಟ್ ಮಾಡಿದೆ ಅಂತಲೂ ಗೊತ್ತಿಲ್ಲ ನನಗೆ ಈ ವ್ಲಾಗು. ಮತ್ತು ಏನೇನು ಮಾಡಿದ್ದೀನಿ ಈ ವ್ಲಾಗಲ್ಲಿ ಅದೂ ನನಗೆ ಗೊತ್ತಿಲ್ಲ. ರ್ಯಾಂಡಮ್ ಆಗಿ ಹೋಗ್ತಾ ಇರೋದಷ್ಟೇ. ನನಗೆ ಒಂದು ಥಾಟ್ ಇರುತ್ತಲ್ವ, ಇವಾಗ ಒಂದಿಷ್ಟು ನಿಮಿಷ ಆಗಿದೆ, ಆಗಿರ್ಬೋದೇನೋ ಅಷ್ಟು ಅಂತ ಒಂದು ಥಿಂಕ್ ಮಾಡಿ ಅದನ್ನು ಎಂಡ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ನಾನಂತೂ ಯಾವುದೋ ನಂಗೆ ಗೊತ್ತೇ ಇಲ್ಲ ಯಾವ ವ್ಲಾಗಲ್ಲಿ ಏನು ಮಾಡಿದ್ದೀನಿ ಅನ್ನೋದೇ ನಂಗೆ ಗೊತ್ತಿರಲ್ಲ ಅಷ್ಟು ಇದು. ಸೊ ಈಗ ಫ್ರೆಶ್ ಅಪ್ ಆಗಬೇಕು. ಫ್ರೆಶ್ ಅಪ್ ಆಗಿ ಆಮೇಲೆ ಅಡುಗೆಗೆ ನಿಂತ್ಕೊಳ್ತೀನಿ. ಸೊ ಅದನ್ನೆಲ್ಲ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬ್ರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾಯಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.